ರೇನ್ ಕೋಟ್ ತಗೊಂಡಿದ್ದಕ್ಕೆ ಆಯ್ತು ನನ್ನ ಕತೆ. ಇಲ್ಲಾಂತಿದ್ರೆ ಇವತ್ತು ಮಳೆಯಲ್ಲಿ ನಿಂದು ರಾತ್ರಿ ಮನೆಗೆ ಹೋಗೋಷ್ಟರಲ್ಲಿ ಮೊಳಕೆ ಬಂದಿರ್ತಿದ್ದೆ. ಹೊರಗಡೆ ಜಾಗಕ್ಕೆ ಬಂದಾಗ ಎಕ್ಸ್ಪ್ಲೋರ್ ಮಾಡಬೇಕು, ನೋಡ್ಬೇಕು, ಹೋಗ್ಬೇಕು. ಮಳೆ ಬಂದ್ರೇನು, ಚಳಿ ಇದ್ರೇನು, ಬಿಸಿಲಿದ್ರೇನು, ಬಂದಿರೋದೇ ಮಾನ್ಸೂನಲ್ಲಿ. ಮಳೆ ಬರೋದು ಬೇಡ ಅಂದ್ರೆ ಹೆಂಗಾಯ್ತದೆ? ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಚಾನಲ್, ನಿಮ್ಮ ಚಾನಲ್ ರಾಯಭಾರಿ. ಅವರು ನಾವು ನೀವು ಸ್ನೇಹಿತರೆ, ಇವತ್ತು ರಾಯಭಾರಿಗಳು ಅಲೆಮಾರಿಗಳಾದಾಗ ಮುನ್ನಾರ್ ಸೀನಿಸಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋಲಿ ನಾನು ಒಂದು ವಿಶೇಷವಾದ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಜಾಗದ ಹೆಸರೇನಪ್ಪಾ ಅಂದ್ರೆ ಎರ್ವಾಕುಲಂ ನ್ಯಾಷನಲ್ ಪಾರ್ಕ್. ಎರ್ವಾಕುಲಂ ನ್ಯಾಷನಲ್ ಪಾರ್ಕ್ 97 ಕಿಲೋಮೀಟರ್ಗಳ ವಿಸ್ತೀರ್ಣ ಹೊಂದಿರುವಂತ ಒಂದು ನ್ಯಾಷನಲ್ ಪಾರ್ಕ್. ಇದು ಕೇರಳದ ಇಡುಕ್ಕಿ ಮತ್ತೆ ಎರ್ನಾಕುಲಂ ಡಿಸ್ಟ್ರಿಕ್ಟ್ ಅಲ್ಲಿ ಬರುವಂತ ನ್ಯಾಷನಲ್ ಪಾರ್ಕ್. ಟಿಕೆಟ್ ಸಿಕ್ತು ನನಗೆ, ಒಳಗೆ ಎಂಟರ್ ಆಗ್ತಾ ಇದೀವಿ. ಇಲ್ಲಿಂದ ಏನೋ ಜೀಪಲ್ಲಿ ಕರ್ಕೊ ಹೋಗ್ತಾರೆ ಅಂತ ಹೇಳಿದ್ರು. ಇದೇ ನೀಲಕುರಂಜಿ ಫ್ಲವರ್, ಇದು ಕಾಣಿಸುತ್ತೆ ಮೇಲ್ಗಡೆ ಅಂತ ಹೇಳಿದ್ರು. ಹೆಂಗಿದೆ ಅಂತ ನೋಡೋಣ ಬನ್ನಿ. ವಿ ಆರ್ ಎಕ್ಸ್ಪೀರಿಯನ್ಸಾ? ವಿ ಆರ್ ಎಕ್ಸ್ಪೀರಿಯನ್ಸ್ ಏನಂತ ಗೊತ್ತಿಲ್ವೇ? ಈ ಒಂದು ನ್ಯಾಷನಲ್ ಪಾರ್ಕ್ ಅಲ್ಲಿ ಹರಿಯುವಂತ ಹಲವಾರು ಸ್ಟ್ರೀಮ್ಗಳು ವೆಸ್ಟ್ ಅಲ್ಲಿ ಪೆರಿಯಾರ್ ರಿವರ್ಗೆ ಕನೆಕ್ಟ್ ಆದ್ರೆ ಈಸ್ಟ್ ಅಲ್ಲಿ ನಮ್ಮ ಕಾವೇರಿ ರಿವರ್ಗೆ ಕನೆಕ್ಟ್ ಆಗುತ್ತೆ. ಹಾಗೆ ಈ ನ್ಯಾಷನಲ್ ಪಾರ್ಕ್ ಅಲ್ಲಿ ಬಾರ್ಡರ್ಗಳಾಗಿ ಹಂಚಿಕೊಂಡಿರುವಂತದ್ದು ಪುಯಂಕುಟ್ಟಿ ಹಾಗೆ ಇಡಮಲಯಾರ್ ಫಾರೆಸ್ಟ್ ಬಾರ್ಡರ್ಗಳು. ಇಲ್ಲಿ ಲಕ್ಕಂ ವಾಟರ್ ಫಾಲ್ಸ್ ಕೂಡ ಹರಿಯುತ್ತೆ. ಸೊ ಮೇಲ್ಗಡೆ ಪಾಯಿಂಟಿಗೆ ಬಂದು ಬಸ್ಸು ಕರ್ಕೊಂಬಂದ್ಬಿಟ್ಟಿದೆ. ಮಳೆ ಸಿಕ್ಕಾಬಿಟ್ಟಿರೋದ್ರಿಂದ ರೈನ್ ಕೋಟ್ನ ಸಹಾಯ ತಗೊಂಡು ಬರ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ ಬರ್ತಿದ್ದಂಗೆ ಒಂದಷ್ಟು ಪಾಯಿಂಟ್ಗಳಿದೆ, ಅದೇನೇನು ಅಂತ ತೋರಿಸ್ತೀನಿ, ನೋಡ್ತಾ ಹೋಗಿ. ಈ ಒಂದು ಎರ್ವಾಕುಲಂ ನ್ಯಾಷನಲ್ ಪಾರ್ಕ್ನ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ 26 ಜಾತಿಯ ಮ್ಯಾಮಲ್ಗಳು ಕಂಡು ಬಂದಿದೆ ಅಂತ ದಾಖಲಾತಿಯಾಗಿದೆ. ಹಾಗೆ ನೀಲಗಿರಿ ಥಾರ್ ಅನ್ನೋದು ಇಲ್ಲಿ ಹೈಯೆಸ್ಟ್ ಪಾಪ್ಯುಲೇಟೆಡ್ ಇರುವಂತ ಒಂದು ಸ್ಪೀಶೀಸ್. ನೀಲಗಿರಿ ಥಾರ್ ಅಂದ್ರೆ ಅದು ಒಂದು ಜಾತಿಯ ಶೀಪ್ ಅಥವಾ ಗೋಟ್ಗೆ ಸಂಬಂಧಪಟ್ಟಿರುವಂಥದ್ದು. 750 ನೀಲಗಿರಿ ಥಾರ್ಗಳು ಇಲ್ಲಿವೆ ಅಂತ ರೆಕಾರ್ಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿರುವಂತ ಇನ್ನಷ್ಟು ಮ್ಯಾಮಲ್ ಸ್ಪೀಶೀಸ್ ಏನಪ್ಪಾ ಅಂದ್ರೆ ಚಿತಾಲ್, ನೀಲಗಿರಿ ಲಂಗೂರ್, ಲಯನ್ ಟೈಲ್ಡ್ ಮ್ಯಾಕಸ್, ಗೌರ್, ರೆಡ್ ಮುಂಜಾಕ್, ವೈಲ್ಡ್ ಬೋರ್ ಹಾಗೆ ಸಾಂಬಾರ್. ಇಲ್ಲಿನ ಮೇಜರ್ ಕೆನೈನ್ ಪ್ರೆಡಿಟರ್ಸ್ ಯಾವುದಪ್ಪ ಅಂದ್ರೆ ಗೋಲ್ಡನ್ ಜಾಕಲ್ಸ್ ಅಂಡ್ ಢೋಲೆ. ಅದ್ರ ಜೊತೆಗೆ ಟಾಪ್ ಫಿಲೈನ್ಸ್ ಯಾವುದಪ್ಪ ಅಂದ್ರೆ ನಮ್ಮ ಜಂಗಲ್ ಕ್ಯಾಟ್ಸ್, ಇಂಡಿಯನ್ ಲೆಪಾರ್ಡ್ಸ್ ಹಾಗೆ ಬೆಂಗಾಲ್ ಟೈಗರ್. ಇದ್ರ ಜೊತೆಗೆ ರಾಡೆಂಟ್ಸ್, ಮಸ್ಟಲ್ಸ್, ವಿವ್ರೆಟ್ಸ್ ಹಾಗೆ ಡಸ್ಕಿ ಪಾಮ್ ಸ್ಕ್ವಿರಲ್ಸ್, ಇಂಡಿಯನ್ ಕ್ಯಾಸ್ಟೆಡ್ ಪಾಕ್ಯುಪೈನ್, ರೆಡ್ಡಿ ಬ್ರೌನ್, ಗ್ರೇ ಅಂಡ್ ಸ್ಟ್ರೈಪ್ ನೆಕ್ ಮಂಗೂಸ್, ನೀಲ್ಗಿರಿ ಮಾರ್ಟಿನ್ ಹಾಗೆ ಏಷಿಯನ್ ಸ್ಮಾಲ್ ಕ್ಲಾಡ್ ಓಟರ್ ಇವೆಲ್ಲ ನಿಮಗೆ
ಈ ಎರ್ವಾಕುಲಂ ನ್ಯಾಷನಲ್ ಪಾರ್ಕಲ್ಲಿ ಸಿಗುತ್ತೆ. ಹಾಗೆ ಅದ್ರ ಜೊತೆಗೆ ಸೀಸನಲ್ ವಿಸಿಟರ್ಸ್ ಆಗಿ ನಿಮ್ಮ ಪ್ರೀತಿಯ ಇಂಡಿಯನ್ ಎಲಿಫೆಂಟ್ಸ್ ಕೂಡ ಬಂದು ಹೋಗ್ತವೆ ಅಂತ ಹೇಳ್ತಾರೆ. ಇಲ್ಲಿ ಪ್ರಾಣಿಗಳಷ್ಟೇ ಅಲ್ಲದೆ 132 ಜಾತಿಯ ಹಕ್ಕಿಗಳು ಕೂಡ ರೆಕಾರ್ಡ್ ಆಗಿದೆಯಂತೆ. ಹಾಗೆ 101 ಜಾತಿಯ ಬಟರ್ಫ್ಲೈಸ್ ಅಂದರೆ ಚಿಟ್ಟೆಗಳು ಇಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾರೆ. ಅದು ಅಲ್ಲದೆ 19 ಜಾತಿಯ ಆಂಫಿಬಿಯನ್ಸ್ ಕೂಡ ಈ ಪಾರ್ಕಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾರೆ. ಅದೇ ಅಲ್ಲದೆ 2010 ಒಂದು ಸ್ಟಡಿಯ ಪ್ರಕಾರ ಒಂದು ರೇರ್ ಸ್ಪೀಶೀಸ್ ಆಫ್ ಫ್ರಾಗ್ ಈ ಒಂದು ಜಾಗದಲ್ಲಿ ನೋಡಕ್ ಸಿಕ್ತು ಅಂತ ಹೇಳ್ತಾರೆ. ಇದು ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡಿದವರೊಬ್ರು ರೆಕಾರ್ಡ್ ಮಾಡಿರುವಂತ ಒಂದು ವಿಶೇಷತೆ. ಹಾಗೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನೀಲಕುರಿಂಜಿ ಫ್ಲವರ್, ಆ ಹೂವು ಏನಿದೆ ಅದು ಸೀಸನಲ್ ಫ್ಲವರ್, ಎಷ್ಟೋ ವರ್ಷಗಳಲ್ಲಿ ಒಮ್ಮೆ ಅದು ಅರಳುತ್ತೆ ಅಂತ ಹೇಳ್ತಾರೆ. ಅದು ಕೂಡ ಯಥೇಚ್ಛವಾಗಿ ಈ ಎರ್ವಾಕುಲಂ ನ್ಯಾಷನಲ್ ಪಾರ್ಕಲ್ಲಿ ಅರಳುತ್ತಂತೆ. ಅದಕ್ಕೆ ಆದಂಥ ಪರ್ಟಿಕ್ಯುಲರ್ ಟೈಮಲ್ಲಿ ಪರ್ಟಿಕ್ಯುಲರ್ ವರ್ಷದಲ್ಲಿ ಬಂದು ನೋಡಬೇಕು ಅಂತ ಹೇಳ್ತಾರೆ. ಫುಲ್ಲು ಮಳೆ ಸಿಕ್ಕಾಬಿಟ್ಟೆ, ರೈನ್ ಕೋಟ್ ತಗೊಂಡಿದ್ದಕ್ಕೆ ಆಯಿತು ನನ್ನ ಕತೆ. ಇಲ್ಲಾಂತಿದ್ರೆ ಇವತ್ತು ಮಳೆಯಲ್ಲಿ ನೆಂದು ರಾತ್ರಿ ಮನೆಗೆ ಹೋಗೋಷ್ಟರಲ್ಲಿ ಮೊಳಕೆ ಬಂದಿರ್ತಿದ್ದೆ. ಸೊ ಇಲ್ಲೇನೋ ಒಂದು ಶೋಲಾ ಫಾರೆಸ್ಟು ಅಂತ ಏನೋ ಹಾಕವ್ರೆ, ಅದು ಏನು ಅಂತ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಮಳೆ ಬಂದು ಜನರ ಅವಸ್ಥೆ ನೋಡೋದು ಬ್ಯಾಡ ಗುರು. ಅಯ್ಯೋ, ರೈನ್ ಕೋಟ್ ಹಾಕೊಂಡು ಛತ್ರಿ ಹಿಡ್ಕೊಂಡಿದ್ರು ಜನ ಹೋಗ್ತಿಲ್ಲ, ಅಲ್ಲೇ ನಿಂತ್ಕೊಂಡವ್ರೆ. ಇಂಥ ಹೊರಗಡೆ ಜಾಗಕ್ಕೆ ಬಂದಾಗ ಎಕ್ಸ್ಪ್ಲೋರ್ ಮಾಡಬೇಕು, ನೋಡಬೇಕು, ಹೋಗ್ಬೇಕು. ಮಳೆ ಬಂದ್ರೇನು, ಚಳಿ ಇದ್ರೇನು, ಬಿಸಿಲಿದ್ರೇನು, ಬಂದಿರೋದೇ ಮಾನ್ಸೂನಲ್ಲಿ. ಮಳೆ ಬರೋದು ಬೇಡ ಅಂದರೆ ಹೆಂಗಾಯ್ತದೆ ಅಲ್ವೇ? ಓಕೆ. ವಾ, ಇದೇನಿಲ್ಲ, ಇದು ಶಾರ್ಟ್ ಕಟ್ ಅಷ್ಟೇ. ಇದು ಹಂಗೆ ಮೇನ್ ರೋಡಲ್ಲಿ ಬರಬೇಕಾಗಿತ್ತು, ಇದು ಸ್ವಲ್ಪ ಶಾರ್ಟ್ ಕಟ್ಟಲ್ಲಿ ಕರ್ಕೊಂಬಂತು. ಒಂಚೂರು ಕಲ್ ಮೇಲೆ ಮುಳ್ಳು ಮೇಲೆ ನಡೆಸ್ಕೊಂಡು ಅಟ್ಟೆಯ. ಸಾವಿರದ 1971 ಮುಂಚೆ ಎರ್ವಾಕುಲಂ ನ್ಯಾಷನಲ್ ಪಾರ್ಕ್ನ ಕಣ್ಣನ್ ದೇವನ್ ಹಿಲ್ಸ್ ಪ್ರೊಡ್ಯೂಸ್ ಕಂಪ್ನಿಯವರು ಮ್ಯಾನೇಜ್ ಮಾಡ್ತಾ ಇದ್ರು. ಆಮೇಲೆ ಕೇರಳ ಗವರ್ಮೆಂಟ್ ಅವರು ಇದನ್ನ 1971 ನಂತರ ತಮ್ಮ ವಶಕ್ಕೆ ಪಡ್ಕೊಂಡ್ರು. ರಿಸಂಪ್ಷನ್ ಆಫ್ ಲ್ಯಾಂಡ್ಸ್ ಆಕ್ಟ್ ಅಡಿಯಲ್ಲಿ ಇದನ್ನ ತಮ್ಮ ವಶಕ್ಕೆ ಪಡ್ಕೊಂಡ್ರು. ಆಗ ಇದು ಎರ್ವಾಕುಲಂ ರಾಜಮಲೈ ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿತ್ತು. 1975ರಲ್ಲಿ ಇದನ್ನ ತಮ್ಮ ವಶಕ್ಕೆ ಪಡ್ಕೊಂಡಂಥವರು ನೀಲಗಿರಿ ಥಾರ್ ಅಂದರೆ ಆ ಗೋಟ್ಗಳನ್ನು ಪ್ರಿಸರ್ವ್ ಮಾಡಬೇಕು, ಅದು ತುಂಬ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಮಾರ್ಕ್ ಮಾಡಿ ಇದನ್ನು ತಮ್ಮ ಅಡಿಗೆ ಪಡ್ಕೊಂಡ್ರು. 1978 ನಂತರ ಇದು ಒಂದು ನ್ಯಾಷನಲ್ ಪಾರ್ಕ್ ಆಯಿತು. ಇವತ್ತಿಗೆ ನಮ್ಮ ಕಣ್ಣು ಮುಂದೆ ಎರ್ವಾಕುಲಂ ನ್ಯಾಷನಲ್ ಪಾರ್ಕ್ ಆಗಿ ಎಲ್ರಿಗೂ ಕಾಣಿಸ್ತಾ ಇದೆ. ಸೊ ಸ್ನೇಹಿತರೆ, ಇದಿಷ್ಟು ಎರ್ವಾಕುಲಂ ನ್ಯಾಷನಲ್ ಪಾರ್ಕ್ನ ಟೂರು ನನ್ನದಾಗಿತ್ತು. ನನ್ನ ಕಣ್ಣು ಕಾಣದಷ್ಟು ತೋರಿಸಿದ್ದೀನಿ, ಯಾಕಂದರೆ ಮಳೆ ಬಂದಿದ್ದ ಕಾರಣ ಒಂದಷ್ಟು ವಿಸಿಬಿಲಿಟಿ ಹಾಗೆ ನಮಗೆ ಹೋಗೋ ಬರೋದಕ್ಕೆ ಸ್ವಲ್ಪ ತೊಂದರೆ ಆಗಿದ್ದರಿಂದ ಎಷ್ಟಾಗುತ್ತೋ ಅಷ್ಟನ್ನ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳ್ತಾ, ನೆಕ್ಸ್ಟ್ ನೀವು ಮುನ್ನಾರಿಗೆ ಬಂದಾಗ ದಯವಿಟ್ಟು ಈ ಒಂದು ಜಾಗನ ಮಿಸ್ ಮಾಡಿಕೊಳ್ಳೇಬೇಡಿ. ಸ್ಪೆಷಲಿ ವಿಂಟರ್ಸಲ್ಲಿ ಬಂದಾಗ ಖಂಡಿತ ಹೋಗಿ ಅಂತ ಹೇಳ್ತಾ, ಇದು ರಾಯಭಾರಿಗಳು ಅಲೆಮಾರಿಗಳಾದಾಗ ಮುನ್ನಾರ್ ಸೀರೀಸಿನ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾನು ಈ ವಿಡಿಯೋಲಿ ಕಣ್ಣನ್ ದೇವನ್ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಮುಂದಿನ ವಿಡಿಯೋಲಿ ಕಣ್ಣನ್ ದೇವನ್ ಟೀ ಫ್ಯಾಕ್ಟ್ರಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅಂತೂ ಸಿಕ್ಕಾಬಡೆ ಎಕ್ಸೈಟ್ ಆಗಿದ್ದೀನಿ, ನೀವು ಕೂಡ ಎಕ್ಸೈಟ್ ಆಗಿರಿ, ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ, ರಾಯಭಾರಿ ಅವರು, ನಾವು, ನೀವು ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.